ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಶಕಲಕ ಬೂಮ್ ಬೂಮ್, ಕೋಯಿ ಮಿಲ್ಗಯ ಸೇರಿಕೊಂಡು ಕೆಲ ಚಿತ್ರಗಳಲ್ಲಿ ಬಾಲ ಕಲಾವಿದೆಯಾಗಿ ಕಾಣಿಸಿಕೊಂಡು ಮಿಂಚಿದವರು ಅಂತಂದರೆ ಹನ್ಸಿಕಾ ಮೋಟ್ವಾನಿ. ಇದೇ ಹನ್ಸಿಕಾ ದಕ್ಷಿಣ ಭಾರತದ ಚಿತ್ರರಂಗಕ್ಕೂ ಕಾಲಿಟ್ಟು ಒಳ್ಳೆ ಫಿಲಂಗಳಲ್ಲಿ ನಾಯಕ ನಟಿಯಾಗಿ ಸಂಭ್ರಮ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪವರ್ ಸ್ಟಾರ್ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕನ್ನಡದ ಸಿನಿಮಾ ಬಿಂದಾಸ್ ಅನ್ನುವಂತಹ ಸಿನಿಮಾದಲ್ಲಿ ನಟಿ ಹನ್ಸಿಕಾ ಅವರು ನಟಿಸಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ತೆಲುಗಿನ ಟಾಪ್ ಹೀರೋ ಅಲ್ಲು ಅರ್ಜುನ್ ಅವರ ಜೊತೆ ಹೀರೋಯಿನ್ ಆಗಿ ಪ್ರೇಕ್ಷಕರ ಮನವನ್ನ ಗೆದ್ದಿದ್ರು ಹನ್ಸಿಕಾ. ತಮ್ಮ ಮುದ್ದು ಮುಖ ಹಾಗೂ ನಟನೆಯಿಂದ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಹನ್ಸಿಕಾ ಅವರು ಹಾರ್ಮೋನ್ ಇಂಜೆಕ್ಷನ್ ವಿಚಾರದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿದ್ರು. ಬಾಲಕಿಯಾಗಿದ್ದಾಗಲೇ ಯುವತಿಯಂತೆ ಕಾಣಿಸೋದಕ್ಕೆ ಹನ್ಸಿಕಾ ಮೋಟ್ವಾನಿ ಹಾರ್ಮೋನ್ ಇಂಜೆಕ್ಷನ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಹೇಳಲಾಗ್ತಾ ಇತ್ತು. 31 ವರ್ಷದ ಹನ್ಸಿಕಾ ಅವರು 2007ರಲ್ಲಿ ಹಿಮೇಶ್ ರೇಷ್ಮಿಯಾ ಅವರ ಆಪ್ಕಾ ಸುರೂರ್ ಚಿತ್ರದಲ್ಲಿ ನಾಯಕಿಯಾಗಿ ಬಾಲಿವುಡ್ಗೆ ಎಂಟ್ರಿ ಆದಾಗ ಅವರ ದೈಹಿಕ ರೂಪಾಂತರ ನೋಡಿ ಎಲ್ಲರೂ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು. ಆಗಲೇ ಗುಸುಗುಸು ಮಾತುಗಳು ಕೂಡ ಶುರುವಾಯಿತು. ಸಿನಿಮಾದಲ್ಲಿ ಅವಕಾಶ ಕೈತಪ್ಪಿ ಹೋಗಬಾರ್ದು ಅನ್ನುವಂತಹ ಕಾರಣಕ್ಕೆ ಹನ್ಸಿಕಾ ಇಂಜೆಕ್ಷನ್ ತೆಗೆದುಕೊಂಡಿದ್ದೇ ದಿಢೀರ್ ದಪ್ಪ ಆಗೋದಕ್ಕೆ ಕಾರಣ ಅಂತ ಕೆಲವರು ಹೇಳ್ತಾ ಇದ್ರು. ಇವೆಲ್ಲ ಹಳೆ ವಿಚಾರ. ಅಷ್ಟಕ್ಕೂ ನಟಿ ಹನ್ಸಿಕಾ ಮೋಟ್ವಾನಿ ವಿಚಾರದ ಬಗ್ಗೆ ಇಷ್ಟೆಲ್ಲ ಹೇಳೋದಕ್ಕೆ ಒಂದು ಕಾರಣ ಇದೆ. ಇದೇ ನಟಿ ಹನ್ಸಿಕಾ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ನಟಿಯ ವಿರುದ್ಧ ಅತ್ತಿಗೆ ಅಂದರೆ ಇವರ ಸಹೋದರ ಪ್ರಶಾಂತ್ ಅವರ ಹೆಂಡತಿ ಮುಸ್ಕಾನ್ ನ್ಯಾನ್ಸಿ ಜೇಮ್ಸ್ ಕೊಟ್ಟಂತಹ ಕಂಪ್ಲೇಂಟ್ನಿಂದ FIR ದಾಖಲಾಗಿದೆ. ಹನ್ಸಿಕಾ ಜೊತೆ ಅವರ ಇಡೀ ಕುಟುಂಬದ ವಿರುದ್ಧ ದೂರಲ್ಲಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಲಾಗಿದೆ. ಹನ್ಸಿಕಾ ಹಾಗೂ ಅವರ ತಾಯಿ ತಮ್ಮ ವೈವಾಹಿಕ ಜೀವನಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ನನ್ನ ಹಾಗೂ ಗಂಡನ ನಡುವೆ ಪದೇ ಪದೇ ಜಗಳಕ್ಕೆ ಕಾರಣ ಆಗ್ತಿದ್ದಾರೆ ಅಂತ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲರ ವಿರುದ್ಧ FIR ದಾಖಲಿಸಿಕೊಂಡಿರೋ ಪೊಲೀಸರು ಮುಸ್ಕಾನ್ ಅವರ ಗಂಡ ಪ್ರಶಾಂತ್ ಮೋಟ್ವಾನಿ ಸೇರಿ ಅತ್ತೆ ಮೋನಾ, ನಾದಿನಿ ಹನ್ಸಿಕಾ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. ಅಂದಾಗೆ ಮುಸ್ಕಾನ್ ಹಾಗೂ ಪ್ರಶಾಂತ್ ಲವ್ ಮಾಡಿ 2020ರಲ್ಲಿ ಮದುವೆ ಆಗಿದ್ರು. ಆದರೆ 2 ವರ್ಷದಲ್ಲಿ ಅಂದರೆ 2022ರಲ್ಲಿ ಬೇರೆ ಬೇರೆಯಾಗಿ ವಾಸ ಮಾಡ್ತಾ ಇದ್ದಾರಂತೆ. ಆದರೆ ಇದು ಇಲ್ಲಿವರೆಗೆ ಗುಟ್ಟಾಗೇನೂ ಇರಲಿಲ್ಲ. ಮುಸ್ಕಾನ್ ಕೂಡ ಸೀರಿಯಲ್ ಆಕ್ಟ್ರೆಸ್, ಕೆಲವು ಧಾರಾವಾಹಿಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ. ತೋಡಿ ಖುಷಿ ತೋಡಿಗಮ್ ಅನ್ನುವಂತಹ ಸೀರಿಯಲ್ನಿಂದ ಫೇಮಸ್ ಆಗಿದ್ದಾರೆ. ಆದರೆ ಈಗ ಕುಟುಂಬದ ಗಲಾಟೆ ಹೊರಡೆ ಹಾಕಿ ಸ್ಟೇಷನ್ ಮೆಟ್ಲೇರಿ ದೂರು ಕೊಟ್ಟು FIR ದಾಖಲಾಗುವಂತಹ ಹಂತಕ್ಕೆ ಫ್ಯಾಮಿಲಿ ವಿಚಾರವನ್ನು ಅವರೇ ಬಹಿರಂಗ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ನನಗೆ ಮಾನಸಿಕ ಹಾಗೂ ದೈಹಿಕವಾಗಿ ಟಾರ್ಚರ್ ಆಗ್ತಾ ಇದೆ. ಆಸ್ತಿ ವಿಚಾರಕ್ಕೆ ಕುಟುಂಬಸ್ಥರು ವಂಚನೆ ಮಾಡಿದ್ದಾರೆ. ಗಂಡನ ಕುಟುಂಬಸ್ಥರು ನನ್ನ ಹಾಗೂ ನನ್ನ ಗಂಡನ ಮಧ್ಯೆ ಬರ್ತಾ ಇದ್ದಾರೆ. ಅವರ ಮಾತು ಕೇಳಿ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ. ದುಬಾರಿ ಗಿಫ್ಟ್ಗಳನ್ನು ಕೊಡು, ಹಣ ಕೊಡು ಅಂತ ಪೀಡಿಸ್ತಾ ಇದ್ದಾರೆ ಅಂತ ಮುಸ್ಕಾನ್ ಆರೋಪ ಮಾಡ್ತಾ ಇದ್ದಾರೆ. 2024ರ ಡಿಸೆಂಬರ್ 18ನೇ ತಾರೀಕು ಮುಂಬೈನ ಅಂಬೋಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೌಟುಂಬಿಕ ದೌರ್ಜನ್ಯದ ಕೇಸ್ ದಾಖಲಾಗಿರೋದು ಈಗ ಬೆಳಕಿಗೆ ಬಂದಿದೆ. ನಟಿ ಹನ್ಸಿಕಾ ಮೋಟ್ವಾನಿ ವಿರುದ್ಧ IPC ಸೆಕ್ಷನ್ 498A, 323, 504, 506 ಮತ್ತು 34ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹನ್ಸಿಕಾ ಫ್ಯಾಮಿಲಿಗೆ ಸಂಕಟ ಶುರುವಾಗಿ ಅರೆಸ್ಟ್ ಆಗ್ತಾರಾ ಬಿಂದಾಸ್ ಹುಡುಗಿ ಅನ್ನುವಂಥ ಪ್ರಶ್ನೆ ಈಗ ಉಟ್ಕೊಂಡಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.